ಸರ್ ನೀವು ಕೆಡಿ ಸಿನಿಮಾದಲ್ಲೂ ಕೂಡ ಮಾಡಿದ್ದೀರಾ? KD ಸಿನಿಮಾ ಇಲ್ಲ, ಮಾಡಿಲ್ಲ. ಅದರಲ್ಲಿ ಒಂದು ಸಾಂಗ್ ಇವಾಗ ಕಟ್ ಆಯ್ತಲ್ಲ, ಅದ್ರ ಮೇಲೆ ಒಂದಿಷ್ಟು ಕಮೆಂಟ್ಸ್ ಎಲ್ಲ ಬಂದು ನೋಡಿದೆ ಇದರಲ್ಲಿ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಅದು ನಮ್ಮ ಹೋಗ್ತಾ ಪ್ರೇಮ್ ಇದೆ. ಸರ್, ಜೋಗಿ ಪ್ರೇಮ್ ಸರ್. ಹೌದು, ಜೋಗಿ ಪ್ರೇಮ್ ಸರ್ ಮಾಡಿರೋದು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಸಾಹಿತ್ಯ ಮಾತುಗಳೇನು? ಸಾಹಿತ್ಯಕ್ಕೂ ವಾಸ್ತವಕ್ಕೂ ಅರ್ಥನೇ ಗೊತ್ತಿಲ್ಲದಿರೋರು ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿ ಹಾಡು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಆಗ್ತದಮ್ಮ. ಪ್ರೇಮ್ ಸರ್ ಒಂದು ಸಾಹಿತ್ಯ ಬರೆದ್ರು, ಸಾಹಿತ್ಯ ಅಕ್ಷರದ ಜೊತೆ ಅವ್ರು ಕುಣಿದಾಡಿದ್ರು ಪ್ರೇಮ್ ಅವರು. ಅದನ್ನ ಸಿನಿಮಾಕ್ಕೆ ಇಳಿಸಿದ್ರು. ನಾಯಕಿಯನ್ನ ಆಯ್ಕೆ ಮಾಡುವಾಗ ನಾಯಕಿಗೆ ಪ್ರತಿಯೊಂದನ್ನು ಹೇಳಿರ್ತಾರೆ ಅಲ್ವಾ ಆ ಹಾಡಲ್ಲಿ. ಹೇಳಿರ್ಲೇಬೇಕು, ಯಾಕಂದ್ರೆ ಅದು ಜವಾಬ್ದಾರಿ. ಹೌದು, ಅದು ಹೇಳಿ ಅವರು ಒಪ್ಪಿದ ಮೇಲೆ ಅವರಿಗೆ ಅಡ್ವಾನ್ಸ್ ಹೋಗುತ್ತೆ, ಅವರು ಅಗ್ರಿಮೆಂಟಿಗೆ ಸೈನ್ ಹಾಕ್ತಾರೆ ಅಲ್ವಮ್ಮ. ಹೌದು, ಹಾಡು ಆಯ್ತಲ್ವಾ. ಈಗ ಅವರಿಗೆ ಭಾಷೆ ಗೊತ್ತಿಲ್ಲದೆ ಇರ್ಬೋದು, ಕನ್ನಡದಲ್ಲಿ ಹಾಡು ಚಿತ್ರೀಕರಣ ಮಾಡಿರ್ಬೋದು, ಭಾಷೆ ಗೊತ್ತಿಲ್ಲದೆ ಇದ್ರು ಇದನ್ನ ಹೀಗೆ ಮಾಡೋದು ಅವರೇ ತಾನೆ. ಯಾರು, ನೋರಾ ಫತೆ ಅಲ್ವಾ ಅವ್ರ ಹೆಸರು, ಗೊತ್ತಿಲ್ಲ. ಅವರು ಹೀಗೆ ಮಾಡಿ ತೋರಿಸೋದು ಅವರೇ ತಾನೆ. ಆಗ್ಲಾದ್ರೂ ಕೆಲವು ಭಾಷೆಯಲ್ಲಿ ಹೇಳಬೇಕು ಅಂತಿಲ್ಲ, ಸಂಜ್ಞೆಯಲ್ಲಿ ಅರ್ಥ ಆಗುತ್ತೆ. ಅವ್ರಿಗೆ ಗೊತ್ತಿದೆ ತಾನೆ, ನಾನು ಇದು ನನ್ನ ಎದೆನ ತೋರಿಸ್ತಿರೋದು ಅಂತ ಗೊತ್ತಿದೆ ತಾನೆ. ಈಗ ಏನಾಯ್ತಂತೆ, ಅವರಿಗೆ ಅಲ್ಲಿ ಸಿಕ್ಕಿರೋ ದುಡ್ಡನ್ನೆಲ್ಲ ತಗೊಂಡು ದುಬೈಯಲ್ಲಿರುವ ತನ್ನ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿ ಆಯಿತು. ಈಗ ಹಾಡಿನ ವಿರುದ್ಧನೇ ನೋರಾ ಫತೆ ಮಾತಾಡೋದ? ಅವ್ರಿಗೆ ಆ್ಯಕ್ಟ್ ಮಾಡೋ ಗೊತ್ತಿರಲಿಲ್ವಾ? ಅವಳಿಗೆ ಕೊಟ್ಟಿರುವ ಡ್ರೆಸ್ಸಿನ ಬಗ್ಗೆ ಅವಳಿಗೆ ಗೊತ್ತಿರಲಿಲ್ವಾ? ಈಗ ನನಗೆ ಅವಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲಮ್ಮ, ನಾನು 10ನೇ ಕ್ಲಾಸು. ಅದೇ ಇಂಗ್ಲೀಷಲ್ಲಿ ಏನೋ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ, ಅಸೋಸಿಯೇಟ್ಗಳು ನನಗೆ ಯಾರು ಹೇಳಿದ್ರು? ಹಾಗಾದರೆ ಪ್ರೇಮ್ ಸರ್ ಜೊತೆ ಇರುವ ಅಸೋಸಿಯೇಟ್ಗಳೆಲ್ಲ ಮೂರ್ಖರ? ಪ್ರತಿಯೊಂದು ಅಕ್ಷರವನ್ನು ಹೇಳ್ತಾರೆ ಪರಭಾಷೆಯಿಂದ ಬಂದವರಿಗೆ, ಇದರ ಅರ್ಥ ಏನು, ಇದರ ಅರ್ಥ ಏನು, ಇದರ ಅರ್ಥ ಏನು ಅಂತ. ಅವಳು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ಅವಳು ಬೇರೆ ಏನೋ ಯೋಚನೆಯಲ್ಲಿ ಇದ್ಲು ಅಂತ ಕಾಣುತ್ತೆ. ಈಗ ಹಾಡಿನ ಬಗ್ಗೆ ಒಂದು ವಿರೋಧ ಉಂಟು ಅಂತ ನೀವು ಹೇಳಿದಿರಲ್ಲಮ್ಮ, ಅದು ಹಾಡು, ನೀವೇ ಹೇಳಿದಿರಿ ಹಾಡು ಅಂತ. ಹಾಡಿನ ರೂಪದಲ್ಲಿ ತಿಳ್ಕೊಳ್ಳಿ, ಅದನ್ನೇಕೆ ನೀವು ವೈಯಕ್ತಿಕವಾಗಿ ತಗೊಳ್ತೀರಿ? ಈಗ ಇನ್ನು ಮುಂದೆ ನಾನು ಆಡುವ ಮಾತಿಗೆ ಅದಕ್ಕೆ ಸಂಬಂಧಪಟ್ಟವರದ ಕ್ಷಮೆ ಕೇಳ್ತಾ ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಈಗ ಎಷ್ಟೋ ವೇದಿಕೆಯಲ್ಲಿ ನನ್ನ ಅಕ್ಕಂದಿರು, ನನ್ನ ತಾಯಿಯಂದಿರು, ಬರಹಗಾರ ತಾಯಂದಿರು, ಬರಹಗಾರ ಅಕ್ಕಂದಿರು ಒಂದು ಹೆಣ್ಣಿನ ದೇಹದ ಅಂಗಾಂಗಗಳ ಬಗ್ಗೆ ಕವನ ಬರೀತಾರೆ. ಮುಟ್ಟಿನ ಬಗ್ಗೆನೂ ಕವನ ಬರೆದವರಿದ್ದಾರೆ, ಮಗು ಹುಟ್ಟುವುದರ ಬಗ್ಗೆನೂ ಕವನ ಬರೆದವರಿದ್ದಾರೆ. ಅಷ್ಟು ದೊಡ್ಡ ವೇದಿಕೆಯಲ್ಲಿ ಸಾವಿರಾರು ಜನರ ಎದುರಿಗೆ ಆ ಕವನವನ್ನು ವಾಚಿಸ್ತಾರೆ. ಆ ಕವನದಲ್ಲಿ ಇರುವುದು ಹೆಣ್ಣಿನ ಅಂಗ ಮತ್ತು ಅಂಗ, ಅಲ್ಲಿ ವಾಚಿಸ್ತಾರೆ. ಅಲ್ಲಿ ಇರದೇ ಇರುವ ಪ್ರತಿಭಟನೆ ಪ್ರೇಮ್ ಅವರ ಹಾಡಿಗೆ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಇರೋದು ಸಾಹಿತ್ಯ, ಅಲ್ಲಿ ವಾಚಿಸಿರೋದು ಸಾಹಿತ್ಯ. ಬಹುಶಃ ಅಲ್ಲಿ ಸಂಗೀತ ಇರಲಿಲ್ಲ, ರಾಗ ಇರಲಿಲ್ಲ, ತಾಳ ಇರಲಿಲ್ಲ, ಅದು ಓಕೆ. ಇಲ್ಲಿ ರಾಗ ಡ್ಯಾನ್ಸ್ ಇರಲಿಲ್ಲ, ಇದು ರಾಗ ತಾಳ ಎಲ್ಲ ಇದೆ, ಹಾಗಾಗಿ ಇದು ಬೇಡ ಅನ್ನೋ ತೀರ್ಮಾನವ ಚುಚ್ತಾ ಅಂತ ಪ್ರೇಮ್ ಸಾರು ನಿನ್ನೆ ಕ್ಷಮೆ ಕೇಳಿದ್ದಾರೆ. ಆದರೂ ಕೂಡ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇದೆ. ಯಾಕೆ ಇದು ಒಂದೇ ಹಾಡ? ಅಸಹ್ಯವಾಗಿ ಅಸಭ್ಯವಾಗಿ ಬಂದಿರೋದು ಒಂದೇ ಹಾಡ? ಯಾಕಿಲ್ಲ, ಸಾವಿರಾರು ಹಾಡಿದೆ. ಪರಮ ಗುಬ್ಬಿ ಅಂತ ಒಬ್ಬರಿದ್ದಾರೆ, ನಿರ್ದೇಶಕರು, ಪತ್ರಕರ್ತರು, ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿರಂತರವಾಗಿ ಏನೋ ಬರೀತಿರ್ತಾರೆ. ಜಸ್ಟ್ ಅವರಿಗೆ ಒಂದು ಫೋನ್ ಮಾಡಿ ಕೇಳಿಮ್ಮ, ಪ್ರತಿಯೊಂದು ಹಾಡಿನ ಶಬ್ದ ಕೂಡ ಅವರು ಹೇಳ್ತಾರೆ, ಯಾವ ಶಬ್ದದಲ್ಲಿ ವಲ್ಗಾರಿಟಿ ಇದೆ ಅನ್ನೋದನ್ನು ಹೇಳ್ತಾರೆ. ಅಷ್ಟೇ ಯಾಕಮ್ಮ, ಅಮ್ಮ ಒಂದು ಹಾಡಿದೆ ಅಮ್ಮ, ಅದು ಕಪ್ಪು ಬಿಳುಪಿನ ಕಾಲದಲ್ಲಿ ಬಂದಂತ ಹಾಡು, ಹಳೆಯ ಕಾಲದ ಹಾಡಮ್ಮ. ನಾನು ಅದನ್ನು ಪ್ಲೇ ಮಾಡ್ಬೋದಾ? ಮಾಡಿ, ಖಂಡಿತವಾಗ್ಲೂ ಮಾಡಿ. ಇಷ್ಟು ಸಾಕು. ಅವಳು ಏನು ಹೇಳ್ತಿದ್ದಾಳೆ, ಕೈಯನ್ನ ಎದೆಲಿ ಹಿಂಗಿಡ್ತಿದ್ದಾಳೆ, ಡ್ಯಾನ್ಸ್ ಮಾಡ್ತಾಳೆ. ಬೇಕೇನು ಸಾಮಾನು ನೋಡು ನೋಡು, ಯಾವ ಸಾಮಾನು? ಹಾಗೆ ಯಾಕೆ ಯಾರು ಪ್ರತಿಭಟನೆ ಮಾಡಲಿಲ್ಲ? ಆಗ ಯಾಕೆ ಯಾವ ಸಾಮಾನು ಅಂತ ಯಾರು ಕೇಳಲಿಲ್ಲ? ಯಾಕೆ? ಅಲ್ಲಿ ಗೂಢಾರ್ಥ ಇಲ್ವಾ? ಪ್ರೇಮ್ ಸರ್ ಹೇಳ್ತಿದ್ದಾರೆ, ನಾನು ಉಪ್ಪಿನಕಾಯಿ ಮತ್ತು ಎಣ್ಣೆ ಬಾಟ್ಲಿನ ಇಟ್ಕೊಂಡು ನಾನು ಬರೆದಿರುವಂಥ ಹಾಡು. ನೀವು ಯಾಕೆ ವಲ್ಗಾರಿಟಿಗೆ ಹೋದ್ರಿ? ಅಂದರೆ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಯೋಚನೆ ಇದೆಯಾ? ನಿಮ್ಮ ಮನಸ್ಸಲ್ಲಿ ಕೆಟ್ಟ ಯೋಚನೆ ಇದ್ದಾಗ ಮಾತ್ರ ಪ್ರೇಮ್ ಸರ್ ಬರೆದ ಸಾಹಿತ್ಯ ನಿಮಗೆ ಕೆಟ್ಟದಾಗ ಕಾಣುತ್ತೆ. ಈ ಹಿಂದೆ ಯಾವ ಸಿನಿಮಾದಲ್ಲೂ ಬಂದಿಲ್ಲ, ಯಪ್ಪ ನಾವು ಪವಿತ್ರರು,
ನಮ್ಮದು ಪವಿತ್ರ ಜಲದಿಂದ ಉಂಟು ಮಾಡಿದ್ದು, ನಮ್ಮ ಪವಿತ್ರ ಇಂಕಲ್ಲಿ ನಾವು ಬರೆದಿದ್ದು ಅನ್ನೋ ಸಾಹಿತ್ಯನ ಈ ಹಿಂದೆ ಬಂದಿದ್ದು. ಇಷ್ಟೆಲ್ಲ ಖ್ಯಾತ ಸಾಹಿತಿಗಳು ಇದಾರಲ್ಲ ಕನ್ನಡದಲ್ಲಿ, ನಾನು ಅವ್ರ ಹೆಸರನ್ನ ಉಚ್ಚಾರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವರು ಬರೆದಿರೋ ಪ್ರತಿ ಒಂದು ಸಾಹಿತ್ಯದಲ್ಲಿ ವಲ್ಗಾರಿಟಿ ಇದೆ. ಅದನ್ನೆಲ್ಲ ಬಿಟ್ಬಿಟ್ರು, ಪ್ರೇಮ ಬರೆದೋದಕ್ಕೆ ಮಾತ್ರ ಹಿಡ್ಕೊಂಬಿಟ್ರು. ಏನಿತ್ತು ಅವ್ರ ಮೇಲೆ ದ್ವೇಷ? ಹಳ್ಳಕ್ಕೆ ಬಿದ್ದ ತೋಳಕ್ಕೆ ಆಳಿಗೆ ಒಂದು ಕಲ್ಲು. ಯಾರೋ ಒಬ್ರು ಅದನ್ನು ವಿರೋಧಿಸಿದ್ರು, ಇಡೀ ಊರ ವಿರೋಧಿಸ ಹಾಗೆ ಮಾಡಿದ್ರು. ಸಪೋರ್ಟರ್ಸ್ ಬೆಂಬಲ. ಫೇಸ್ಬುಕ್ಕಲ್ಲಿ ಲೈಕ್ ಬರಬೇಕು, ವ್ಯೂಸ್ ಬರಬೇಕು. ಏನು ಉಪ್ಪಿನಕಾಯಿ ಬದನೆಕಾಯಿನೂ ಆಗಲ್ಲ ಅದರಲ್ಲಿ. ಫೇಸ್ಬುಕ್ಕಲ್ಲಿ ಲೈಕು ಇದು ವ್ಯೂಸ್ ಬಂದ ತಕ್ಷಣ ಅದಕ್ಕೋಸ್ಕರ ಇವ್ರು ಫೇಸ್ಬುಕ್ಕಲ್ಲಿ ಪ್ರೇಮ ಅವ್ರ ಬಗ್ಗೆ ಬರೆದು ಬಿಡೋದಾ? ಒಬ್ಬರು ಹಾಡನ್ನೇನು ಡಿಲೀಟ್ ಮಾಡ್ತೀನಿ ಅಂತಲೋ ಚೇಂಜ್ ಮಾಡ್ತೀನಿ ಅಂತ ಹೇಳ್ದಾಗಿತ್ತು. ನೆನ್ನೆ ಅವ್ರ ಮಾತು ಕೇಳಿಸ್ಕೊಂಡೆ. ಹೌದು ಹೌದು, ಅದು ಹಾಡನ್ನ ಡಿಲೀಟ್ ಮಾಡ್ತಾರೆ ಅಂತ ಹೇಳಿ. ಡಿಲೀಟ್ ಮಾಡ್ತಾರೆ ಅಂತ ಏನು ಪ್ರಚಾರ? ವಿಶ್ವದಾದ್ಯಂತ ಪ್ರಚಾರ ಸಿಕ್ತಲ್ವಾ? ಕೇಡಿ ಅನ್ನೋ ಸಿನಿಮಾಗೆ ಪ್ರಚಾರ ಸಿಕ್ತಲ್ವಾ? ಈ ಮೂರ್ಖರಿಂದ ತಾನೆ. ಸಾಹಿತ್ಯ ಅಂದರೆ ಏನು, ವಾಸ್ತವ ಅಂದರೆ ಏನು ಅಂತ ಗೊತ್ತಿಲ್ಲದಿರೋ ಮೂರ್ಖರಿಂದ ತಾನೇ ಪ್ರಚಾರ ಸಿಕ್ಕಿದ್ದು. ಅದರಲ್ಲಿ ಕಂಗನಾ ರನೌತ್ ಮತ್ತೆ ನೋರಾ ಫತೇನೆ ಕಮೆಂಟ್ಸ್ ಹಾಕಿದ್ದಾರೆ. ಅಯ್ಯೋ, ಕಂಗನಾ ರನೌತ್ ಅಮ್ಮ ಫೋಟೋ ತೋರಿಸ್ಲ ತಾಯಿ. ಜೊಬ್ಬ ಅವರು ಭಯಂಕರ ಪತಿವ್ರತೆ ಇರಲ್ಲಮ್ಮ ಅವರೆಲ್ಲ. ಅವರು ಹೇಳಿದ್ದನ್ನು ನಾವು ಒಪ್ಪಲೇಬೇಕಾಗತ್ತೆ. ಕಂಗನಾ ರನೌತ್ ಕಮೆಂಟ್ ಮಾಡಿದ್ದಾಳೆ, ಇಂಥದ್ದನ್ನೆಲ್ಲ ನಾನು ಒಪ್ಪೋದಿಲ್ಲ ಎಂದು ವಲ್ಗರ್ ಅಸಲ್. ಅವಳ ಒಂದು ದೃಶ್ಯ, ಒಂದು ಫೋಟೋ ತೋರಿಸಿದ್ರು ಸಾಕು ಅವರು ಎಂಥದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಅವರೆಲ್ಲ ಭಾರತದ ಮಹಾತ್ಮರು. ಅವ್ರ ಮಾತೆಲ್ಲ ನಾವು ಕೇಳಬೇಕಲ್ಲಮ್ಮ. ಏನು ಯೋಗ್ಯತೆ ಇದೆ ಅಂತ ಮಾತಾಡ್ತಾರಮ್ಮ. ಪ್ರೇಮ್ ಸಾರ್ ಯೋಗ್ಯತೆ ಏನು, ಅವಳು ಯೋಗ್ಯತೆ ಏನು? ನೋರಾ ಫತೇ ದುಬೈಯಲ್ಲಿ ಬಿಸ್ನೆಸ್ ಮಾಡ್ತಿದ್ದಾಳೆ, ಇಲ್ಲಿ ದುಡ್ಡು ತಗೊಂಡೋಗಿ ದುಬೈಗೆ ಹಾಕ್ತಿದ್ದಾಳೆ. ಇವರು ಹೇಳಿದ ಮಾತನ್ನು ನಾವು ಕೇಳಿಕೊಂಡು ಪ್ರೇಮ್ ಸಾರ್ನ ವಿರೋಧಿಸ್ಬೇಕಾ? ಈಗ ನಾನು ಈ ಮಾತು ಹೇಳ್ತಿದ್ದಂಗೆ ಅಲ್ಲಿ ಕಮೆಂಟ್ ಬರುತ್ತೆ ನೋಡಿ, ನಿಮ್ಮ ಇದರ ವಿಡಿಯೋದ ಕೆಳಗೆ. ಅವನು ಬಕೆಟ್ ಹಿಡಿತಿದ್ದಾನೆ ಪ್ರೇಮ್ ಅವರಿಗೆ, ಮುಂದಿನ ಸಿನಿಮಾದಲ್ಲಿ ಇವನಿಗೆ ಚಾನ್ಸ್ ಬೇಕು. ಇಷ್ಟರವರೆಗೆ ಪ್ರೇಮ್ ಅವರು ಯಾರು ಅಂತಲೇ ಅಂದರೆ ಅವ್ರನ್ನ ನನಗೆ ಪರಿಚಯನೇ ಇಲ್ಲಮ್ಮ. ಅವ್ರು ನಮ್ಮ ನೇರವಾಗೂ ನೋಡಲಿಲ್ಲ, ಫೋನಲ್ಲೂ ಮಾತಾಡಿಲ್ಲ ನಾನು. ಆದರೆ ಒಂದು ಕನ್ನಡ ಚಿತ್ರರಂಗ ಬಿದ್ದು ತೆವಳ್ತಿರುವಂಥ ಸಮಯದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕೇಡಿ ಅಂತ. ಆ ಸಿನಿಮಾಗೆ ಕನ್ನಡ ಚಿತ್ರರಂಗದವರು, ಕನ್ನಡ ಪ್ರೇಕ್ಷಕರು ಬೆಂಬಲಿಸಬೇಕು. ಆದರೆ ನಾವು ಅದನ್ನು 108 ವಿಘ್ನಗಳನ್ನ ತಗೊಂಡು ಬರೋದಕ್ಕೆ ನೋಡ್ತಾರೆ. ಅದನ್ನು ಒಂದು ಸಾಹಿತ್ಯನ ಹಿಡ್ಕೊಂಡು ನಾವು ಅವ್ರನ್ನ ಕಾಲು ಎಳಿತಾ ಇದ್ದೀವಿ. ಆ ಸಾಹಿತ್ಯದಲ್ಲಿ ಏನಿದೆ, ಅವ್ರು ಹೇಳ್ತಿದ್ದಾರೆ ನಾನು ಉಪ್ಪಿನಕಾಯಿ ಎಣ್ಣೆ ಬಾಟ್ಲಿ ಇಟ್ಕೊಂಡು ಮಾಡಿದ್ದೀನಿ ಅಂತ. ಆ ಹಾಡು ಹೇಳಿದವರ ಧ್ವನಿಯಲ್ಲಿ ಒಂದು ಚೂರು ಮಾದಕತೆ ಇದೆ. ಹಾಡಿಗೆ ಬೇಕಿತ್ತು ಮಾದಕತೆ ಇದೆ. ಅವು ಉಚ್ಚರಿಸುವಾಗ ಅವರು ಐಟಮ್ ಡ್ಯಾನ್ಸಸ್ ತುಂಬಾ ಬಂದಿದೆ. ಬಂದಿದೆ. ಐಟಮ್ ಡ್ಯಾನ್ಸ್ ಮಾತ್ರ ಅಲ್ಲಮ್ಮ, ಇದಕ್ಕಿಂತಲೂ ಅಸಹ್ಯವಾಗಿರುವಂಥ ಸಾಹಿತ್ಯ ಇದೆ. ಈಗಲೇ ಒಂದು ತೋರಿಸ್ತೆ ಅಲ್ಲಮ್ಮ, ಬೇಕೇನು ಸಾಮಾನು ನೋಡು ಅಂತ ಕೈ ಹಿಂಗೆ ಮಾಡ್ತಿದ್ದಲ್ಲ. ಯಾವ ಸಾಮಾನು? ಅದನ್ನು ಯಾರು ಪ್ರಶ್ನಿಸೋದಿಲ್ಲ. ಈಗ ಪ್ರೇಮ್ ಸಾರ್ ಪಾಪ ಒಂದು ಸಿನಿಮಾ ಮಾಡಿದ್ದಾರೆ, ಹಳ್ಳಕ್ಕೆ ಬಿದ್ದಿದ್ದಾರೆ. ಹಳ್ಳಕ್ಕೆ ಬಿದ್ದಿರೋ ತೋಳ ಕಲ್ಲು ಹೊಡಿಬೇಕು, ಹೊಡಿತಿದ್ದಾರೆ. ಜೈ ಹೊಡಿಲಿ ಪಾಪ. ಕ್ಷಮೆ ಕೂಡ ಅದಕ್ಕೆ ಕೇಳಿದ್ದಾರೆ ಪಾಪ. ನಿನ್ನೆ 6 ನಿಮಿಷ 30 ಸೆಕೆಂಡ್ ಮಾತಾಡಿದ್ದಾರೆ. ಅಷ್ಟು ವಿಡಿಯೋನು ಇದೆ. ನಾನು ಅದನ್ನು ಫೇಸ್ಬುಕ್ಕಲ್ಲಿ ಹಂಚ್ಕೊಂಡಿದ್ದೀನಿ. 4 ಜನರಿಗೆ ಗೊತ್ತಾಗಲಿ ಅವ್ರಿಗೆ ಕ್ಷಮೆ ಕೇಳಿರೋದು ಅಂತ. ಆದರೂ ತುಳಿತಾನೆ ಇದ್ದಾರೆ. ಇದು ಪ್ರಪಂಚ, ಇದು ನಮ್ಮ ಕನ್ನಡ ಚಿತ್ರರಂಗ. ಯಾರೋ ಒಬ್ಬ ಏನಾದರೂ ಒಂದು ಬೇಜಾರಾಗತ್ತೆ ಸರ್ ಈ ತರದನ್ನೆಲ್ಲ ನೋಡಿದ್ರೆ. ಕನ್ನಡದ ಚಿತ್ರರಂಗ ಯಾವ ತರ ಇವಾಗ ಒಂದು ಸ್ಥಿತಿನಲ್ಲಿ ಬಂದು ಕೂತಿದೆ, ಯಾವ್ದು ಸರಿ ಯಾವ್ದು ತಪ್ಪು, ಯಾವ ಕಡೆಗೆ ನಾವು ಯಾವ ದಾರಿಗೆ ಹೋಗ್ತಾ ಇದೀವಿ, ಆ ದಾರಿ ಸರಿನೋ ಅಲ್ವೋ, ಎಲ್ಲಿ ಕತ್ತಲು ಎಲ್ಲಿ ಬೆಳಕು, ಯಾರು ಹಿರಿಯರು ಯಾರು ಕಿರಿಯರು, ಏನು ವ್ಯತ್ಯಾಸನೇ ಇಲ್ದೇ ಇರೋಂಗೆ ಹೋಗ್ತಾ ಇದೆಯಲ್ಲ ನಮ್ಮ ಕನ್ನಡ ಚಿತ್ರರಂಗ ಅಂತ ಒಂದು ಕಡೆ ಬೇಜಾರು ಕೂಡ ಇದೆ ಅದ್ರದ್ದು. ನಿಜಮ್ಮ, ನಿಜ. ಆ ಕೇಡಿ ಚಿತ್ರ ಮಾಡಿರುವಂತ ಹೀರೋ ಇವರು ನಮ್ಮ ಧ್ರುವ ಸರ್ಜಾ ಅವರೇನೆ. ಒಳ್ಳೆ ಮನುಷ್ಯರು ಕೂಡ. ಸೊ ಅವ್ರ ಬಗ್ಗೆ ಒಂದೆರಡು ಮಾತು ನಿಮ್ಗೇನ್ ಅನ್ಸತ್ತೆ ಸರ್? ಧ್ರುವ ಸರ್ಜಾ ಮಗುವಿನಂಥ ಮನಸ್ಸಿನ ಹುಡುಗ. ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಮಾಡಿದ್ದೆ ನಾನು. ತುಂಬ ಇಷ್ಟ ಆಗಿದ್ರು, ಭಾಳ ಆಪ್ತತೆಯಿಂದ ಮಾತಾಡಿದರು. ಅವ್ರ ಹತ್ರ ಮಾತಾಡೋಕೆ ನನಗೆ ಅಪ್ಪ ಸರ್ ನೆನಪಾಗಿದ್ದರು. ಅದಾದಮೇಲೆ ನನ್ನ ಮನೆಯದು ಒಂದು ಸಮಸ್ಯೆ ಇದೆ ಅಲ್ಲ, ಒಮ್ಮೆ ಅವರಿಗೆ ಫೋನ್ ಮಾಡಿ ಎಲ್ಲ ಹೇಳ್ಕೊಂಡಿದ್ದೆ ನನ್ನ ಕಷ್ಟಗಳನ್ನು, ನನ್ನ ಸಮಸ್ಯೆನೆಲ್ಲ. ಆಗ ಅವ್ರು ಹೇಳಿದ್ರು, ಅಂಕಲ್ ನಾನಿದ್ದೀನಿ ಅಂಕಲ್, ಡೋಂಟ್ ವರಿ ಅಂಕಲ್, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ. ಆಮೇಲೆ ಅವರು ಬ್ಯುಸಿ ಆದರು ಅಂತ ಕಾಣುತ್ತೆ. 1-2 ಸಲ ಫೋನ್ ಮಾಡಿದೆ, ಬಹುಶಃ ಬ್ಯುಸಿ ಇದ್ರು ಅಂತ ಕಾಣುತ್ತೆ. ಆಮೇಲೆ ಸಂಪರ್ಕ ಹೋಯಿತು. ನನ್ನ ಮನೆ ಅರ್ಧದಲ್ಲೇ ಇದೆ. ನನಗೆ ಅದೇ ಓಕೆ, ತೃಪ್ತಿ ಇದೆ, ನೆಮ್ಮದಿ ಇದೆ. ಅದೇ ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋ ಒಂದು ಆಸೆ ನಿಮ್ದು ಇನ್ನೂ ಆಗಿಲ್ಲ ಅಂತನಾ? ಅಲ್ಲ,
ಮನೆ ಆಗಿದೆ, ಒಂದು 40% ಆಗಿದೆ, ಇನ್ನೊಂದು 60% ಫಿನಿಶ್ ಮಾಡಬೇಕು. ಅದಕ್ಕೋಸ್ಕರ ನಾನು ಸಹಾಯ ಕೇಳಿದ್ದೆ. ಮಾಡ್ತೀನಿ ಅಂದಿದ್ರು, ಮಾಡ್ತಾರೆ. ಇವತ್ತೆಲ್ಲ ನಾಳೆ ಮಾಡ್ಬೋದು ಅನ್ನೋ ನಿರೀಕ್ಷೆ, ಭರವಸೆ, ನಂಬಿಕೆ ಎಲ್ಲವೂ ಇದೆ. ತುಂಬ ಒಳ್ಳೆ ಹುಡುಗ. ಅವ್ರು ಕಾಣಲಿಕ್ಕೆ ಮಾತ್ರ ನಿಮಗೆ ಪರ್ವತ ಥರ ಕಾಣ್ಬೋದು. ಮನಸ್ಸು ಬಹಳ ಬಾಡಿ ಬಿಲ್ಡ್ ಮಾಡಿದ್ದಾರೆ ಬಹಳ ಫಿಲ್ಮ್ಗೋಸ್ಕರ. ಮನಸ್ಸು ಬಹಳ ಮರದು, ಮಾತು ಬಹಳ ಸಾಫ್ಟು, ತುಂಬ ಒಳ್ಳೆ ಹುಡುಗ. ಅದೇ ನಾ ಹೇಳಿದ್ನಲ್ಲ, ಮಗುವಿನ ಮನಸ್ಸಿನಂಥ ಹುಡುಗ.